ಮನೆಯಿಂದ ಆಚೆ ಬಂದ್ಮೇಲೆ ಆಕ್ಚುಲಿ ರಕ್ಷಿತಾನೇ ಪಾಪ ಫೋನ್ ಮಾಡಿ ನಮ್ಮ ಮನೆಗ್ ಬಂದು ಹಾ ಮುಂಚೆ ಅಲ್ಲಿ ಮನೇಲಿ ಹೆಂಗಿದ್ಲು ಆಚೆ ಬಂದಾಗ ಹಂಗೆ ಇದ್ದಾಳೆ. ಹಾ ಶಿ ಇಸ್ ದ ಓನ್ಲಿ ಗರ್ಲ್, ಹಾ ಡಿಫ್ರೆನ್ಸ್ ನೋಡ್ಲಿಲ್ಲ. ಹಾ ಹಾ ಅಂಡ್ ಅವಳು ನಾಮಿನೇಟ್ ಆದಾಗ ನನ್ಗೆ ಅನಿಸ್ತು ಅಯ್ಯೋ ಇಷ್ಟೊಂದು ಕನೆಕ್ಟ್ ಆಗ್ಬಿಟ್ಟಿದೀನಲ್ಲ ಇವ್ರ ಜೊತೆ ಅಂತ. ಬಿಕಾಸ್ ಇವನ್ ಐ ಹ್ಯಾವ್ ಎ ಸಿಸ್ಟರ್, ಅವರು ಅಷ್ಟೊಂದು ಇದಿಲ್ಲ ನಮ್ಗೆ. ಹಾ ಸೊ ಇವಳಿಗೆ ನನ್ಗೆ ರಕ್ಷಿತಾ ಗೇಮ್ ಎ ಸಿಸ್ಟರ್ ಫೀಲಿಂಗ್, ಖುಷಿ ಆಯ್ತು. ಅಂಡ್ ಅವಳು ತುಂಬಾ ಒಂಥರ ಅವಳ ಬಗ್ಗೆ ಯೋಚನೆ ಮಾಡಲ್ಲ, ಬೇರೆಯವ್ರ ಬಗ್ಗೆ ಯೋಚನೆ ಮಾಡ್ತಾಳೆ. ಆ ಕ್ಯಾರೆಕ್ಟರ್ ನಂಗೆ ತುಂಬಾ ಇಷ್ಟ. ಆಚೆ ಬಂದಾಗಿಂದ ರಕ್ಷಿತಾ ಒಬ್ಳೆ ದಿವ್ಸಕ್ಕೆ ಒಂದ್ 5-6 ಗಂಟೆ ಕಾಲ್ ಮಾಡ್ತಾಳೆ. ಓಕೆ ಅವಳಿಗೆ ಏನೇ ಅಂದ್ರೆ ಅವಳು ಮನೇಲಿದ್ದಾಗ ಹೇಳಿದ್ಲು ಆಚೆ ಬಂದಾಗ ನಂಗೆ ಒಂಚೂರು ಗೈಡ್ ಮಾಡಿ, ಇದೆಲ್ಲ ನಂಗೆ ಗೊತ್ತಾಗಲ್ಲ ಇಂಟರ್ವ್ಯೂಸ್ ಬಗ್ಗೆ. ಸೊ ಏನಾದ್ರು ಡೌಟ್ಸ್ ಇದ್ರೆ ನಂಗೆ ಫೋನ್ ಮಾಡಿ ಕೇಳ್ತಾಳೆ. ಸೊ ನಾವು ಪ್ಲಾನ್ ಮಾಡ್ತಾ ಇದ್ವಿ, ಅದೇ ನಾನು ಕುಕಿಂಗ್ ಚಾನೆಲ್ ಅನ್ನಲ್ಲ, ಮನೆಗ್ ಬಂದು ಇಬ್ರು ಒಂದು ಕೊಲ್ಯಾಬ್ ಅಲ್ಲಿ ಕುಕಿಂಗ್ ಏನೋ ಮಾಡೋ ಪ್ಲಾನ್ ಇದೆ. ಸೊ ಅದಕ್ಕೆ ಮಾತಾಡಕ್ ಬಂದಿದ್ದು. ಓಕೆ, ಹಂಗ ನೆಕ್ಸ್ಟ್ ಯೂಟ್ಯೂಬ್ ಅಲ್ಲಿ ರಕ್ಷಿತಾ ಅಣ್ಣ ತಂಗಿನ ಒಟ್ಟಿಗೆ ನೋಡ್ಬೋದು ನಾವು ಯೂಟ್ಯೂಬ್ ಗಳಲ್ಲಿ. 100% ಅದೇ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡ್ತಾ